ರಾಕೇಶ್ ಪೂಜಾರಿ ಮನೆಗೆ ಭೇಟಿ ನೀಡಿದ್ದಾರೆ ನಟ ರಿಷಬ್ ಶೆಟ್ಟಿ. ಸಾಮಾಜಿಕ ಜಾಲತಾಣಗಳಲ್ಲಿ ರಿಷಬ್ ಶೆಟ್ಟಿ ವಿರುದ್ಧ ನೆಟ್ಟಿಗರು ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕಲಾವಿದನಿಗಿಂತ ಕಮರ್ಷಿಯಲ್ ಹೆಚ್ಚಾಯ್ತಾ ಅಂತ ಹೇಳಿ ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು. ಕಲಾವಿದನಿಗಿಂತ ಕಮರ್ಷಿಯಲೇ ಜಾಸ್ತಿನಾ, ಇಲ್ಲಿ ಹಣವೇ ಜಾಸ್ತಿನಾ ಅಂತ. ಸದ್ಯ ಉಡುಪಿಯ ಬೈಂದೂರಿನಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ನಡೀತಾ ಇತ್ತು. ರಾಕೇಶ್ನ ಉಡುಪಿಯ ಹೂಡೆ ನಿವಾಸಕ್ಕೆ ಒಮ್ಮೆಯೂ ಕೂಡ ಭೇಟಿ ಕೊಟ್ಟಿರಲಿಲ್ಲ ರಿಷಬ್ ಶೆಟ್ಟಿ. ಸಹ ಕಲಾವಿದನ ಜೀವಕ್ಕೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳಿ ನೆಟ್ಟಿಗರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ರಿಷಬ್ ಶೆಟ್ಟಿಯ ವಿರುದ್ಧ ಟ್ರೋಲ್ ಕೂಡ ಮಾಡಿದ್ರು. ರಾಕೇಶ್ ಅಂತಿಮ ದರ್ಶನಕ್ಕೂ ಕೂಡ ಬೆಂಗಳೂರಿನಿಂದ ಅದೆಷ್ಟು ಸೆಲೆಬ್ರಿಟೀಸ್ ಬಂದಿದ್ದರು. ಅನೇಕ ಸೆಲೆಬ್ರಿಟೀಸ್ಗಳು ರಾಕೇಶ್ನ ಅಗಲಿಕೆಯ ನೋವನ್ನು ತಡೆಯಲಾಗದೆ ರಾಕೇಶ್ನ ಅಂತಿಮ ದರ್ಶನ ಮಾಡಬೇಕೆನ್ನುವ ಕಾರಣಕ್ಕಾಗಿ ರಾಕೇಶ್ನ ಹುಟ್ಟೂರಿಗೆ ಬಂದಿದ್ದರು. ರಕ್ಷಿತಾ ಪ್ರೇಮ್ ಬಂದಿದ್ದರು, ಯೋಗರಾಜ್ ಭಟ್, ಮಾಸ್ಟರ್ ಆನಂದ್, ಅನುಶ್ರೀ, ಹೀಗೆ ಇಡೀ ಅವರ ಕಾಮಿಡಿ ತಂಡ ಅಲ್ಲಿ ಉಪಸ್ಥಿತಿ ಇತ್ತು. ಉಡುಪಿಯ ಬೈಂದೂರು ಸಮೀಪವಿದ್ದರೂ ಕೂಡ, ಉಡುಪಿ ಅವರ ಬೈಂದೂರು ತುಂಬ ಹತ್ತಿರ ಇದ್ದರೂ ಕೂಡ ರಿಷಬ್ ಶೆಟ್ಟಿ ಬರಲಿಲ್ಲ. ಕಾಂತಾರ ಚಾಪ್ಟರ್ ಸಿನಿಮಾದ ಈ ವಿಚಾರದಲ್ಲಿ ನೀವು ಸಿನಿಮಾ ಶೂಟಿಂಗನ್ನು ರದ್ದುಗೊಳಿಸಿ ತಕ್ಷಣಕ್ಕೆ ಬರಬಹುದಾಗಿತ್ತು, ಯಾಕೆ ಬಂದಿಲ್ಲ ಅನ್ನುವ ಮಾತುಗಳನ್ನು ಜನ ಕೇಳ್ತಾ ಇದ್ರು. ನೀನೆಂಥ ನಿರ್ದೇಶಕನಯ್ಯ ಅಂತ ಕೇಳಿದರು. ನಮ್ಮನ್ನು ಅಗಲಿದ ಕಾಮಿಡಿ ಕಿಲಾಡಿ ರಾಕೇಶ್ನ ಗೆಳೆಯಕ್ಕೆ, ರಾಕೇಶ್ನ ಜೀವಕ್ಕೆ ಶಾಂತಿ ಸಿಗಲಿ ಅಂತ ಅನೇಕರು ಪೋಸ್ಟ್ ಮಾಡ್ತಾ ಇದ್ದರೆ ರಿಷಬ್ ಶೆಟ್ಟಿ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈ ವಿಚಾರದಲ್ಲಿ ಅನೇಕರು, ಯಾಕಂತ ಹೇಳಿದರೆ ನೋಡಿ, ಸಿನಿಮಾಗಳು ಪ್ರತಿನಿತ್ಯವೂ ಶೂಟಿಂಗ್ ನಡೆಯುತ್ತೆ, ಬಹಳ ದೊಡ್ಡ ಮಟ್ಟದಲ್ಲಿ ಖರ್ಚು ವೆಚ್ಚಗಳಿರುತ್ತೆ, ತಕ್ಷಣವೇ ಶೂಟಿಂಗನ್ನು ಸ್ಥಗಿತಗೊಳಿಸಿದರೆ ನಷ್ಟ ಆಗುತ್ತೆ. ಆದರೆ ಒಂದು ಜೀವಕ್ಕಿಂತ ಮುಖ್ಯ ಅಲ್ಲ ಅನ್ನೋದು ಅನೇಕರ ವಾದ ಆಗಿತ್ತು. ಈ ಕಾರಣದಿಂದಲೇ ರಿಷಬ್ ಶೆಟ್ಟಿಯ ವಿರುದ್ಧ ನೆಟ್ಟಿಗರು ಹರಿಹಾಯ್ದಿದ್ರು. ಈಗ ಬಂದಿದ್ದಾರೆ, ಮಾತನಾಡಿಸಿದ್ದಾರೆ ಅಂತ ಅನಿಸುತ್ತೆ. ಇದು ಕೇವಲ ತೋರಿಕೆಗೆ ಆಗಬಾರ್ದು ಅನ್ನೋದು ಕೂಡ ಇಲ್ಲಿ ಕಳಕಳಿ ಆದಿತ್ಯ. ದಶರಥ, ನಿಜಕ್ಕೂ ಕೂಡ, ಯಾಕಂದರೆ ಮೊನ್ನೆ ದಿವಸ ರಾಕೇಶ್ ಅಗಲಿಕೆ ವಿಚಾರ ತಿಳಿದಂಥ ಸಂದರ್ಭ ಬೆಂಗಳೂರಿನಿಂದ ಆತನ ಕಾಮಿಡಿ ಕಿಲಾಡಿಯ ಸಹಪಾಠಿಗಳು ಬಹುತೇಕ ಎಲ್ಲರೂ ಕೂಡ ಬಂದಿದ್ದರು. ಯಾಕಂದರೆ ಮಧ್ಯರಾತ್ರಿ ಅವರಿಗೆ ವಿಚಾರ ಗೊತ್ತಾಗಿತ್ತು. ಮಧ್ಯರಾತ್ರಿ ಅವರು ಬೆಂಗಳೂರಿನಿಂದ ಸುಮಾರು 500 ಕಿಲೋಮೀಟರ್ನಿಂದ ಇಲ್ಲಿ ತನಕ ಅವರು ಓಡೋಡಿ ಬಂದಿದ್ದರು. ಬೆಳಗಿನಿಂದ ಸಂಜೆ ತನಕವೂ ಕೂಡ ರಾಕೇಶ್ನ ಅಂತಿಮ ವಿಧಿವಿಧಾನಗಳಲ್ಲೂ ಕೂಡ ಪಾಲು ಪಡೆದಿದ್ದರು. ಇದಾದ ಬಳಿಕ ರಕ್ಷಿತಾ ಪ್ರೇಮ್ ಆಗಿರಬಹುದು, ಯೋಗರಾಜ್ ಭಟ್ ಆಗಿರ್ಬೋದು, ಅನುಶ್ರೀ ಆಗಿರ್ಬೋದು, ಮಾಸ್ಟರ್ ಆನಂದ್, ಇವರೆಲ್ಲರೂ ಕೂಡ ಅಲ್ಲಿಗೆ ಬಂದು ಆತನಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ರು. ಯಾಕಂದರೆ ಈಗೀಗ ರಾಕೇಶ್ ಏನಿದ್ದ ಆತ ಹೆಚ್ಚಾಗಿ ಫಿಲಮ್ ಶೂಟಿಂಗ್ ಅಲ್ಲಿ ಬಿಸಿ ಇದ್ದ. ಅಂದ್ರೆ ಆತನಿಗೆ ಕಾಂತಾರದಲ್ಲಿ ಒಂದು ಚಾನ್ಸ್ ಸಿಕ್ಕಿತ್ತು ಮತ್ತು ಉಡುಪಿ ಭಾಗದ ಬೈಂದೂರಿನಲ್ಲಿ ಅದರ ಶೂಟಿಂಗ್ ಕೂಡ ಆಗ್ತಾ ಇತ್ತು. ಹಾಗಾಗಿ ಹೆಚ್ಚಿನ ಸಮಯವನ್ನ ರಾಕೇಶ್ ಕಾಂತಾರ ಸಿನಿಮಾದ ಒಂದು ಶೂಟಿಂಗ್ಗೋಸ್ಕರ ಮೀಸಲಿಟ್ಟಿದ್ದ. ಆ ಶೂಟಿಂಗ್ ಬಳಿಕ ಅವರು ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಮೊನ್ನೆ ಕೂಡ ಅವರು ಏನು ಅಂತಿಮವಾಗಿ ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ರು, ಅದಕ್ಕೂ ಮುನ್ನ ಆ ಶೂಟಿಂಗ್ ಮುಗಿಸಿ ಅಲ್ಲಿಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಕೂಡ ಆಯ್ತು. ಹಾಗಾಗಿ ರಿಷಬ್ ಶೆಟ್ಟಿ ಅವರು ಬಂದೇ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಪ್ರಮುಖವಾಗಿ ಕುಟುಂಬಸ್ಥರಲ್ಲಿ, ಅವರ ಒಂದು ಬಂಧು ಮಿತ್ರರಲ್ಲೂ ಕೂಡ ಇತ್ತು. ಬೆಳಗಿನಿಂದ ಸಂಜೆವರೆಗೂ ಕೂಡ ರಿಷಬ್ ಶೆಟ್ಟಿ ಅವರು ಬರಬಹುದು, ಒಂದು ಸಂತಾಪವನ್ನು ಸೂಚಿಸಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಯಾಕಂದ್ರೆ ಅವರು ಶೂಟಿಂಗ್ ಅಲ್ಲಿ ಬಹಳ ಬ್ಯುಸಿ ಆಗಿದ್ದಾರೆ ಅನ್ನುವಂಥ ಕೂಡ ಮಾಹಿತಿ ಇದೆ. ಬೆಳಗಿನಿಂದಲೂ ಕೂಡ ಕಾಂತಾರದ, ಅಂದ್ರೆ ಮುಂಜಾನೆಯಿಂದಲೇ ಕಾಂತಾರದ ಶೂಟಿಂಗ್ ಅವತ್ತಿತ್ತು, ಶೆಡ್ಯೂಲ್ ಆಗಿತ್ತು ಅನ್ನುವಂಥ ಮಾಹಿತಿ ಇದೆ. ಆದ್ರೆ ಒಂದು ಗಳಿಗೆ ಆದರೂ ಅವರು ಬಂದು ಹೋಗಬಹುದಿತ್ತು ಅನ್ನುವಂಥದ್ದು ಈಗ ಸದ್ಯ ಜನರಲ್ಲಿ ಇರುವಂತಹ ಒಂದು ಬೇಸರ ಕಾರಣವಾಗಿದೆ. ಯಾಕಂದ್ರೆ ಬೈಂದೂರು ಆಸುಪಾಸಿನಲ್ಲೇ ಇದೆ, ಉಡುಪಿಯ ಒಂದು ಆಸುಪಾಸಿನಲ್ಲಿ ಸುಮಾರು 3/4 ಗಂಟೆಯ ಒಂದು ಜರ್ನಿ. ದೂರದ ಬೆಂಗಳೂರಿನಿಂದ ರಾಕೇಶ್ನ ಒಂದು ಹಿತೈಷಿಗಳು ಬರಬೇಕಾದ್ರೆ ಸದ್ಯ ರಾಕೇಶ್ ಅವರದ್ದೇ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನಿಂದ ಆ ಸಮಯವನ್ನ ಮೀಸಲಿಟ್ಟಿದ್ದಾರೆ. ಈ ಸಮಯದಲ್ಲಿ ಒಂದ್ಸಲ ಆದ್ರೂ ಅವ್ರು ಬಂದು ಹೋಗಬಹುದಿತ್ತು, ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ನೀಡಬಹುದಿತ್ತು ಅನ್ನುವಂಥದ್ದು ಜನರ ಒಂದು ಅಸಮಾಧಾನಕ್ಕೆ ಸದ್ಯ ಕಾರಣವಾಗಿರುವಂಥದ್ದು ಒಂದು ನಿರೀಕ್ಷೆ ಕೂಡ ಆಗಿತ್ತು. ಆದ್ರೆ ಈಗ ರಾಕೇಶ್ ಅಗಲಿ 2 ದಿನ ಕಳೆದ್ರು ಕೂಡ ಈವರೆಗೂ ರಿಷಬ್ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದ ಮೂಲಕ ಒಂದು ಸಂತಾಪವನ್ನ ಸೂಚಿಸಿದ್ರು. ಆದ್ರೆ ಆ ಕುಟುಂಬದವರನ್ನ ಸಂಪರ್ಕ ಮಾಡುವ ಪ್ರಯತ್ನ ಅಥವಾ ಇಲ್ಲಿ ಬಂದು ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಅನ್ನುವಂಥದ್ದು ಅಸಮಾಧಾನ. ಈ ವಿಚಾರವಾಗಿ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನ ಇಟ್ಟುಕೊಂಡು ರಿಷಬ್ ಶೆಟ್ಟಿಯ ವಿರುದ್ಧ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅಂದ್ರೆ ಒಂದಿಷ್ಟು ಜನ ಯಾವ ತರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಸಹ ಕಲಾವಿದನಿಗಿಂತ ಹೆಚ್ಚಾಗಿ ನಿಮ್ಮ ಕಮರ್ಷಿಯಲ್ ಇದೇ ಮುಖ್ಯವಾಯ್ತಾ, ಸಿನಿಮಾ ಶೂಟಿಂಗ್ ಮುಖ್ಯವಾಯ್ತಾ ಅನ್ನುವಂತಹ ರೀತಿಯಲ್ಲೂ ಕೂಡ ಕೆಲವರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತು ಕಾಂತಾರಕ್ಕೋಸ್ಕರ ರಾಕೇಶ್ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದ್ರು ಮತ್ತು ಆ ಸಿನಿಮಾದಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ದು ನನ್ನ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್, ಆ ಒಂದು ಸಂತಸವನ್ನ ಎಲ್ಲರ ತರ ಕೂಡ ಹಂಚಿಕೊಳ್ತಾ ಇದ್ರು. ಅದಕ್ಕೋಸ್ಕರ ಬಹಳ ಒಂದು ಶ್ರಮವನ್ನ ಕೂಡ ಪಡ್ತಾ ಇದ್ರು. ಇಷ್ಟೆಲ್ಲ ಮಾಡ್ತಾ ಇದ್ದಂತಹ ಒಬ್ಬ ಕಲಾವಿದ
ಅಗಲಿದಂಥ ಸಂದರ್ಭ ರಿಷಬ್ ಶೆಟ್ಟಿ ಅವರು ಯಾಕೆ ಬರಲಿಲ್ಲ, ಇದು ನ್ಯಾಯನಾ, ಈ ತರ ಎಲ್ಲ ಪ್ರಶ್ನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯ ಒಂದು ಟ್ರೋಲ್ ಮೂಲಕ ಮೀಮ್ಸ್ಗಳ ಮೂಲಕ ಅವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಆದರೆ ಕುಟುಂಬಸ್ಥರು ಈಗಲೂ ಕೂಡ ನಾವು ಕುಟುಂಬಸ್ಥರ ಹತ್ರ ಮಾತನಾಡಿದ ಸಂದರ್ಭ ಅವರು ರಿಷಬ್ ಶೆಟ್ಟಿ ಅವರು ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಒಂದು ಸಾಂತ್ವನವನ್ನು ಅವರು ನೀಡಬಹುದು, ಸಂತಾಪವನ್ನು ವ್ಯಕ್ತಪಡಿಸಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಕ್ಷಣದಲ್ಲೂ ಕೂಡ ರಾಕೇಶ್ ಪೂಜಾರಿಯ ಕುಟುಂಬಸ್ಥರು